ಹಾಗಾಗಿ ಅವಸರ ಮಾಡೋದು ಬಿಡಿ, ನಿಧಾನವಾಗಿ ಮಾತಾಡೋಣ ಅರ್ಸ್ನವ್ರೆ. ಸೊ ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಮತ್ತು ಅವರ ಸಂಸಾರ ಕುಟುಂಬ ಹಣದ ಆಸೆಗೆ ಮಣ್ಣಿನ ಆಸೆಗೆ ಯಾಕೆ ಸಿಲುಕಿದ್ರು ಅಂತಕ್ಕಂಥದ್ದೇ ದೊಡ್ಡ ವಿಚಾರ ಆಯಿತು. ಬೇರೆ ಯಾರು ಅಲ್ಲ, ಸಮಾಜವಾದಿ ಅಹಿಂದ ನಾಯಕ ಸಿದ್ದರಾಮಯ್ಯ, ಬೇರೆ ಯಾರೂ ಅಲ್ಲ ಇದು. ಹಾಗಾಗಿ ಇದು ಈಗ ಎಲ್ಲರೂ ಕೇಳ್ತಾವ್ರು, ಯಾರ್ಯಾರೋ ಹಳ್ಳ ಪಳ್ಳಕ್ಕೆಲ್ಲ ರೀ, ಹಳ್ಳಕ್ಕೆಲ್ಲ ಪರಿಹಾರ, ಇದಕ್ಕೆಲ್ಲ ಪರಿಹಾರ ಕೊಟ್ಬಿಟ್ಟಿದ್ರೆ ಸೇರ್ಕೊಂಡು 50-50 ಅಂತ ಅಂದ್ಬಿಟ್ರು. ಎಷ್ಟು ಹಣ ಈಗ ನನ್ನ ಹತ್ರ ನೋಡೋಕೆ ಇದು ಹೇಳಿದ್ನಲ್ಲ, ಇದು ಸುಮಾರು 20 ಲಕ್ಷ ಸ್ಕ್ವೇರ್ ಫೀಟ್ ನನ್ನ ಹತ್ರ ಇದೆ. 90 ಜನರದ್ದು ಇನ್ನೂ ಭಾಳ ಇದೆ, ಭಾಳ ಇದೆ, ಭಾಳ ಇದೆ. ಹಾಗಾಗಿ 23 ರದ್ದಾದ್ರೂ ಸಹ 2024ರಲ್ಲೂ ಸಹ OM ಕೊಡ್ತದೆ ಸರ್ಕಾರ. ಇದೇ ಸರ್ಕಾರ ರದ್ದು ಮಾಡುತ್ತೆ, ಇದೇ ಸರ್ಕಾರ OM ಕೊಡುತ್ತೆ. ಟಿಲ್ ಲಾಸ್ಟ್ ಮಂತ್ ವರೆಗೂ OM ಆಗಿದೆ. ಸುಮಾರು 8,600 ಇಲ್ಲ 20 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ. 6,800 ಸೈಟನ್ನು ವಿತರಣೆ ಆಗಿದೆ ಅಂತ ಮಾಹಿತಿ ಇದೆ. ನೋಡ್ಬೇಕು 2020 ಇಲ್ಲಿವರೆಗೂ. ಸೊ ಅದರಿಂದ ನಾನು ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ, ನಿಮ್ಗೇನು ಇಲ್ಲದೆ ಏನಿಲ್ಲ ನಿಮಗೆ. ಯಾಕೆ ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಗ ಡಾಕ್ಟ್ರು ಎಲೆಕ್ಷನ್ ನಿಲ್ಲುವಾಗ ಕೊಟ್ಟಿರುವಂಥ ಎಷ್ಟೆಷ್ಟು ಆಸ್ತಿ ಇದೆ ಅಂತ ಹೇಳಿದ್ರಲ್ಲ, ಬೇಕಾದಷ್ಟು. ಅದ್ರ ಮೇಲೆ ಇದು ಯಾಕೆ ನಿಮಗೆ ಸರೆಂಡ್ರ್ ಮಾಡಿ, ಸರೆಂಡ್ರ್ ಮಾಡಿಬಿಟ್ಟು ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು. ಯಾವುದು ಕೆಸರೆ, ಯಾರಿರೋ ಅವ್ರ ಕೆಸರು ಸುತ್ತಮುತ್ತ ಎಲ್ಲ ಅಹಿಂದ ಜನಗಳೇ, ಬಡವರು ಬಗ್ಗರು ಆ ಥರದ್ದು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರಿರ್ತಕ್ಕಂಥ ಜಾಗ ಅದು. ಆ 3 ಎಕರೆ 16 ಗುಂಟೆನೂ ಸರೆಂಡ್ರ್ ಮಾಡಿ ನೀವೇ ಸರ್ಕಾರದಿಂದ ಒಂದು ಆದೇಶ ಮಾಡಿ ಅದಕ್ಕೆ ಜಿಲ್ಲಾಡಳಿತಕ್ಕೆ ಕೊಟ್ಟು, ಅಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ, ಮಕ್ಕಳು, ಈಗ ಮಕ್ಕಳಿಗೆ 45% ಹ್ಯಾಂಡಿಕ್ಯಾಪ್ ಆಗ್ತಾ ಇದ್ದಾವೆ. ಅಲ್ಲಿ ವಿಶೇಷ ಮಕ್ಕಳಿಗೆ ಅಂತೇಳಿ ಒಂದು ಕಾಲೇಜ್ ಮಾಡಿಸಿ, ಶಾಲೆ ಕಾಲೇಜ್ ಮಾಡಿಸಿ, ಒಂದು ಸಾಂಸ್ಕೃತಿಕ ಭವನ ಮಾಡಿಸಿ, ನಿಮ್ಮ ಹೆಸರಲ್ಲೇ ಮಾಡಿಸಿ. ಚಿರಸ್ಥಾಯಿ ಉಳಿಯುತ್ತದೆ ಸಿದ್ದರಾಮಯ್ಯನವರೇ. ಇಲ್ಲ ಅಂದರೆ ನಿಮ್ಮ ಭ್ರಷ್ಟತೆ ಚಿರಸ್ಥಾಯಿಯಾಗಿ ಉಳಿದೋಗುತ್ತೆ. ದಿಸ್ ಇಸ್ ಮೈ ರಿಕ್ವೆಸ್ಟ್. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಅದೇ ನಾನು ಹೇಳ್ತಾ ಇರೋದು. ಸರೆಂಡ್ರ್ ಮಾಡಿ, ಸರೆಂಡ್ರ್ ಮಾಡಿಬಿಟ್ಟು ಆನ್ ಕಂಡೀಷನ್ ಇದನ್ನು ಇಂತಿಂಥದ್ದಕ್ಕೆ ನೀವು ಉಪಯೋಗಿಸ್ಕೋಬೇಕು. ಸರ್ಕಾರ, ನಾನು ಎಲ್ಲ ರೀತಿಯಲ್ಲಿ ನಿಮ್ಮ ಜೊತೆ ಕೋಆಪ್ರೇಟ್ ಮಾಡ್ತೀನಿ. ಆ್ಯಸ್ ಮೈಸೂರಿಗನಾಗಿ, ನಾನು ಮೈಸೂರಿನ ಮುಖ್ಯಮಂತ್ರಿಯಾಗಿ ಅವೆಲ್ಲ ಚಾಮುಂಡೇಶ್ವರಿಗೆ ಬರುವಂಥದ್ದು. ಹಾಗಾಗಿ ಅದು ನಿಮ್ಮ ವ್ಯಕ್ತಿತ್ವವನ್ನು ಜಾಸ್ತಿ ಮಾಡುತ್ತೆ. ಇಲ್ಲಾಂದ್ರೆ ನೀವು 62 ಕೋಟಿ ಕೇಳ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವ, ಈಗಾಗಲೇ ಸಿದ್ದರಾಮಯ್ಯನವರೇ ಭಾಳ 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 ಕೆಳಗಿಳಿತಾ ಇದ್ದೀರ. ಜನಾಭಿಪ್ರಾಯದಲ್ಲಿ ಇವತ್ತು ರಾಜ್ಯದಲ್ಲಿ ನಿಮ್ಮ ಹೆಸರು ಕೆಳಗಿಳಿತು. ಯಾಕೆ ಬೇಕ್ರಿ ಇದು? ಏನು ಇಲ್ವಾ ನಿಮಗೆ? ಏನು ಇಲ್ವಾ ನಿಮಗೆ? ಅರೆ, ಸಿದ್ದರಾಮನುಂಡಿಯಿಂದ ಬಂದವರು ನೀವು ತಂದೆನೂ ಚೆನ್ನಾಗಿ ಇಟ್ಟಿದ್ದು ಪಾಪ, ಭೂಮಿ ಕಾಣಿ ಅಣ್ಣ ತಮ್ಮ. ಇದು ಹೋಗಿ ಯಾಕ್ರಿ ಎಲ್ಲರ ಕೈಲೂ ಮನ ಮರ್ಯಾದೆ ಕಳಿಸ್ಕೊಂಡು ಬೀದಿಲೆಲ್ಲ ಯಾಕ್ರಿ ಯಾಕೆ? ನನಗೆ ನಿಮ್ಮ ಬಗ್ಗೆ ಭಾಳ ಅಭಿಮಾನ, ಅಪಾರವಾಗಿಟ್ಟಿರೋಂಥವ್ನು. ನೀವೇನು ಇಲ್ಲದೆ ಕೂತಿರುವಾಗ ಕಾಂಗ್ರೆಸ್ಸಿಗೆ ಕರ್ಕೊಂಬಂದವನು ನಾನು. ಆವತ್ತಿನ ದಿವಸ ಸೋನಿಯಾ ಗಾಂಧಿಯವ್ರಿಗೆ ಒಪ್ಪಿಸಿ ಶಫರ್ಡ್ ಸೇರಿಸ್ಕೋಬೇಕು ಅಂತ ಅಂತೀವಿ. ಏನಾಯ್ತು ಇವತ್ತು? ಓ, ನನ್ನ ಆಡಳಿತ ಏನು ಇದೇನಾ ನಿಮ್ಮ ಆಡಳಿತ? ಇದೇನಾ ನಿಮ್ಮ ಆಡಳಿತ? ನೋ, ಯಾರು ಒಪ್ಪುವಂಥದ್ದಲ್ಲ, ಮೆಚ್ಚುವಂಥದ್ದು ಅಲ್ಲ ಇದು. ಹಾಗಾಗಿ ನೀವು ಇದನ್ನು, ಈಗಾಗಲೇ ಹುನ್ನಾರ ನಡೀತಾ ಇದೆ, ಐ ಲ್ಯಾಂಡ್ ಫ್ರಮ್ ಬ್ಯಾಂಗ್ಳೂರ್, ಇದನ್ನ ಎಲ್ಲಿಗೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ಅಂತ ನಿಮ್ಮ ಶಿಷ್ಯರಿಗೆಲ್ಲ ನಿಮಗೆ ಸಲಹೆ ಕೊಡ್ತಾ ಇದ್ದಾರೆ. ನ್ಯಾಯಾಂಗ ತನಿಖೆ ಯಾವುದಪ್ಪ ಬಂದವೆ? ಯಾವ ನ್ಯಾಯಾಂಗ ತನಿಖೆ ಈಚೆ ಬಂದವೆ? ಯಾರಿಗೇನಾಗಿದೆ ಏನೂ ಆಗಲ್ಲ. ಇದೆಲ್ಲ ಎಸ್ಕೇಪಿಸಮ್ ಆಗುತ್ತೆ, ಬೇಡ. ಇದು ನಿಮ್ಮ ಒಬ್ಬರದೇ ಇಲ್ಲ, ಉಳಿದಿಲ್ಲ ಇಲ್ಲಿ.
ನಿಮ್ಮೊಬ್ಬರದೇ ಇಲ್ಲ ಸಿದ್ದರಾಮಯ್ಯ, ಇಲ್ಲಿ ಭಾಳ ಜನಗಳದಿದೆ ಇದರಲ್ಲಿ. ಪಟ್ಟಿ, ದೊಡ್ಡ ಪಟ್ಟಿ ಇದೆ ಇಲ್ಲಿ, ದೊಡ್ಡ ಪಟ್ಟಿ ಇದೆ. ಅದೆಲ್ಲನೂ ಇವತ್ತು ಎನ್ಕ್ವೈರಿ ಆಗಬೇಕು. ನಿಮ್ಮೊಬ್ಬರು ನಾನು ಎನ್ಕ್ವೈರಿ ಕೇಳ್ತಾ ಇಲ್ಲ. ಐ ಆಮ್ ಅರ್ಜಿಂಗ್ ದ ಗವರ್ಮೆಂಟ್ ಟು ಎನ್ಕ್ವೈರ್ ಇನ್ ಟು ದ ಡೀಟೇಲ್ಸ್ ಆಫ್ ದ ಆಲ್. ಬರಲಿ, ಏನೇನು ಬರುತ್ತೆ ಇರುತ್ತೆ. ಹಾಗಾಗಿ ಇದನ್ನು ಎಲ್ಲಿ ಕೊಡಬೇಕು? ಇವತ್ತು ನಮ್ಮ ಪೊಲೀಸ್ದು ಅದು ಏನೇನೋ ಆಗೋಗಿದೆ. ಲೋಕಾಯುಕ್ತ ಏನು ಮಾಡ್ತಾ ಇದ್ದೀರಿ? ಲೋಕಾಯುಕ್ತ ಏನು ಮಾಡ್ತಾ ಐತೆ? ಎಲ್ಲ ಮಲಗಿದವಿ. ಅದರಿಂದ ಇದನ್ನು CBIಗೆ ಕೊಡಬೇಕು ನೀವು. ಭಾಳ ಭಾಳ ದೊಡ್ಡ ಕೇಸ್ ಇದು. ಸಾವಿರಾರು ಕೋಟಿಗಳ ಹಗರಣ. ಅರೆ 182 ಕೋಟಿ ವಾಲ್ಮೀಕಿದೆ ಬಂತು ಅಲ್ಲಿ. CBIಗೆ ಹೋದ್ಮೇಲೆ ಏನಾಯ್ತು? ಎಲ್ಲರೂ, ಎಲ್ಲ ಮಂತ್ರಿಗಳು ಕೂತ್ಕೊಂಡಿಲ್ಲ. ನಾಗೇಂದ್ರ ಪುಣ್ಯಾತ್ಮ ಒಳ್ಳೆಯವನು, ನಮ್ಮ ಮೇಲೆ ಚಾಡಿ ಹೇಳ್ತಾವ್ರೆ ಅದು ಇದು ಅಂತ ಹೇಳಿ. ಯಾವಾಗ MDನ ತೊಗೊಂಡೋಗಿ CBIನವ್ರು ತೆಗೆದ ಮೇಲೆ ಬಿಟ್ರೋ ಎಲ್ಲ ಈಚೆಗೆ ಬಂತು. ಎಷ್ಟು ಸಾವಿರಾರು ಕೋಟಿ ಹಗರಣ ಇದು. 100 ಕೋಟಿ ಇದಲ್ಲ, ಸಾವಿರಾರು ಕೋಟಿ ಹಗರಣ. ದಿಸ್ ಮಸ್ಟ್ ಬಿ ರೆಫರ್ ಟು ದ CBI. ಆವಾಗ ನೋಡ್ರಪ್ಪ ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ. ಮತ್ತು ಯಾರ್ಯಾರು ಇದರಲ್ಲಿ ಅವ್ರಿಗೆ ಶಿಕ್ಷೆ ಆಗಲಿ. ಅವ್ನು MLA ಇರ್ಬೋದು, ಮಂತ್ರಿ. ಯಾಕೆ ಯಾರು ಮಾತಾಡ್ತಾ ಇಲ್ಲ? ಎಲ್ಲ MLAಗಳು, MLCಗಳು, MP ಗಳು ಎಲ್ಲ ಮೆಂಬರ್ಸ್ ಇದಕ್ಕೆ, ನಾನು ಸೇರಿದಂಗೆ. ಆ ಮೀಟಿಂಗಲ್ಲಿ ಏನೂ ಆಗಲ್ಲ. ಅಲ್ಲಿ ಏನು ಆಗದೆ ಇದ್ರು ಆಮೇಲೆ ಬರ್ಕತ್ತಾನೆ ಕಮಿಷನರು, ಆಮೇಲೆ ಬರ್ಕತ್ತೆ. ಪಾಪ ನಮ್ಮ ಈ ಕಮಿಷನರ್ ವರ್ಗ ಆಗಿದ್ರು. ಯಾಕಪ್ಪ ಮತ್ತೆ ಯಾಕೆ ತಿರ್ಗಾ 3 ಸರಿ ರಿನ್ಯೂವಲ್ ಮಾಡಿದ್ರಿ? ಅವನಿಲ್ಲೇ ನಿಮ್ಮ ಕೆಲಸ ಮುಗ್ದಿಲ್ಲ. ದಿನೇಶನ್ನ ಟ್ರಾನ್ಸ್ಫರ್ ಮಾಡಿ ಯಾಕೆ ಇನ್ನೂ ಇಲ್ಲೇ ಇಟ್ಕೊಂಡಿದ್ದು ನೀವು? ಇನ್ನೂ ನಿಮ್ಮ ಕೆಲಸ ಮುಗ್ದಿಲ್ಲ ದಿನೇಶನ್ ತಗೊಂಡು. ಪಾಪ ನಮ್ಮ ಸ್ನೇಹಿತರು ರಾಜೀವ, ಅವ್ರ ಜೊತೆಗೆ ಅವನಪ್ಪ ನಟೇಶ. ಏನ್ರಿ ಇವ್ರುಗಳು, ಏನ್ರಿ ಇವ್ರುಗಳು. ಹಾಗಾಗಿ ಇದು ಡೀಟೇಲ್ ಆಗಿ ಎಲ್ಲ ಬರಲಿ ಈಚೆಗೆ. ಎಲ್ಲರೂ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾವ ಅಧಿಕಾರಿಗಳಿರ್ಬೋದು, ಅವ್ರಿರ್ಬೋದು. ಈಗ ಮಂಡ್ಯ, ನಮ್ಮ ಪಕ್ಕದ ಮಂಡ್ಯ ಅಂದರೆ ಭಾಳ ಇಲ್ಲ ರೀ, 50 ಸೈಟು ಅಷ್ಟೇ. ಅದೇನು ಅಂಬರೀಷ, ನಮ್ಮ ಪಾಂಡವಪುರದ ಪುಟ್ಟರಾಜಣ್ಣ, ಇವ್ರು ಇಂತಿಂಥವ್ರಿಗೆ ಇವ್ರಿಗೆ ಕೊಟ್ಟು 50 ಸೈಟು CBIಗೆ ರೆಫರ್ ಆಗೋಯ್ತದು. CBI ರೆಫರ್ ಆಗಿ ವಾಪಸ್ ಕೊಟ್ಟರು ಎಲ್ಲ ಸೈಟ್ಗಳನ್ನು. ಮಂಡ್ಯದು ನಮ್ಮ ಉದಾಹರಣೆ ಪಕ್ಕದಲ್ಲೇ ಇದೆ, ದೂರ ಹೋಗ್ಬೇಡಿ ನೀವು. ಎಂತೆಂಥ ಕೇಸ್ಗಳಿದಾವ್ರಿ, ಏನು ಕತೆ ರಾಮ್ನೆ, ಅಯ್ಯಪ್ಪ. CM ಹೇಳ್ತಾರೆ ನಾನು ಏನು ಕ್ಲೀನ್ 62 ಕೋಟಿ ನಾನು ಬೆಲೆ ಅಂತ. ಆ 62 ಕೋಟಿ ಕೊಟ್ಬಿಡಿ ವಾಪಸ್ ಕೊಡೋಣ. ಅದಕ್ಕೇನಂತೆ ಕೊಡೋಣ, ಅದಕ್ಕೇನು. ಯಾಕೆಂದರೆ ಅವ್ರಿಗೆ 62 ಕೋಟಿ ಅವ್ರಿಗೆ ಒಂಥರ ಕಡಲೆಕಾಯಿ ಬೀಜ ಆಗಿದೆ. ಸಿದ್ದರಾಮಯ್ಯನಿಗೆ ಕೋಟಿ ಕೋಟಿ ಕಡಲೆಕಾಯಿ ಬೀಜ ಆಗಿದೆ. ಅದಕ್ಕೆ ಕೇಳ್ತಾ ಇರೋದು. ರಾಮ ಏನ್ರಿ